ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೊಸ ವರ್ಷವನ್ನ ರಾಜ್ಯದ ಜನ ಹೊಸ ಕನಸುಗಳೊಂದಿಗೆ ಸ್ವಾಗತಿಸಿದ್ದಾರೆ. ಪ್ರವಾಸಿಗರು ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಮೊದಲ ದಿನ ಕಳೆದರೆ ಭಕ್ತರು ದೇಗುಲಗಳನ್ನ ಸುತ್ತಿದ್ರು. ಹೊಸ ವರ್ಷ, ಹೊಸ ಉತ್ಸಾಹ, ಉಲ್ಲಾಸ. ಪ್ರವಾಸಿ ತಾಣಗಳಲ್ಲಿ ಜನರ ದಂಡು, ಭಕ್ತರಿಂದ ತುಂಬಿ ತುಳುಕಿದ ದೇಗುಲಗಳು. ವರ್ಷದ ಮೊದಲ ದಿನ ಎಲ್ಲೆಡೆ ಸಂಭ್ರಮ ಮೇಳೈಸಿತ್ತು. ಚಿಕ್ಕಬಳ್ಳಾಪುರದ ನಂದಿಗಿರಿ ಧಾಮ ಯುವ ಜೋಡಿಗಳಿಂದ ನಳನಳಿಸುತ್ತಿತ್ತು. ಜೋಶ್ನಲ್ಲೇ ಯುವ ಮನಸ್ಸುಗಳು ಹ್ಯಾಪಿ ನ್ಯೂ ಇಯರ್ ಘೋಷಣೆ ಮುಗಿಲು ಮುಟ್ಟುವಂತೆ ಕೂಗ್ತಿದ್ರು. ಕಚೇರಿ ಕಾಲೇಜ್ಗೆ ಚಕ್ಕರ್ ಹಾಕಿ ಜೊತೆ ಜೊತೆಯಾಗಿ ಗಿರಿಧಾಮದಲ್ಲಿ ಸುತ್ತಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಧರ್ಮಸ್ಥಳಕ್ಕೂ ಭಕ್ತರ ದಂಡು ಹರಿದು ಬಂದಿತ್ತು. ಮಂಜುನಾಥನ ಸನ್ನಿಧಿ ವಿವಿಧ ಫಲಪುಷ್ಪಗಳಿಂದ ಅಲಂಕೃತವಾಗಿತ್ತು. ಸಹಸ್ರ ಭಕ್ತರು ದರ್ಶನ ಪಡೆದು ಪುನೀತರಾದ್ರು. ಮಂಗಳೂರಿನ ಕದ್ರಿ ಮಂಜುನಾಥ ಸನ್ನಿಧಿಯಲ್ಲೂ ಭಕ್ತರ ದಂಡು ತುಂಬಿ ತುಳುಕಿತು. ಮಂಗಳೂರು ನಗರದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಧನುಪೂಜೆ ಬಳಿಕ ಬೆಳ್ಳಿ ರಥೋತ್ಸವವಿತ್ತು. ವರ್ಷದ ಮೊದಲ ದಿನ ಗೋಕರ್ಣನಾಥ ರಥಾರೂಢನಾಗಿ ಭಕ್ತರಿಗೆ ದರ್ಶನ ನೀಡಿದ. ಇತ್ತ ಮೈಸೂರಿನ ದೇವಸ್ಥಾನಗಳಲ್ಲೂ ಸಡಗರವಿತ್ತು. ವಿಜಯನಗರದ ಯೋಗ ಶ್ರೀ ನರಸಿಂಹಸ್ವಾಮಿಗೆ ವಿಶೇಷ ಅಭಿಷೇಕ ನಡೆಯಿತು. ಭಕ್ತರಿಗೆ 2 ಲಕ್ಷ ಲಾಡುಗಳನ್ನು ವಿತರಿಸಲಾಯಿತು. ಚಾಮುಂಡಿ ಬೆಟ್ಟದ ನಾಡ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿಯು ಭಕ್ತರಿಂದ ತುಂಬಿ ತುಳುಕಿತು. ವರ್ಷದ ಮೊದಲ ದಿನ ದೇವಿ ದರ್ಶನ ಪಡೆದ್ರು. ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ದೇಗುಲಕ್ಕೆ ಆಗಮಿಸಿದ್ರು. ನಟ ಧನ್ವೀರ್ ಜೊತೆ ಆಗಮಿಸಿ ತಾಯಿಯ ದರ್ಶನ ಪಡೆದ್ರು. ಇನ್ನು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸನ್ನಿಧಿ, ವಿಜಯನಗರ ಜಿಲ್ಲೆ ಹಂಪಿಯ ಶ್ರೀ ವಿರೂಪಾಕ್ಷ ದೇಗುಲ, ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟ ಸೇರಿದಂತೆ ರಾಜ್ಯದ ಎಲ್ಲಾ ದೇಗುಲಗಳಲ್ಲೂ ಹೊಸ ವರ್ಷದ ದಿನವೇ ವಿಶೇಷ ಪೂಜೆ, ರಥೋತ್ಸವ ನಡೆದ್ವು. ದೇಗುಲಗಳು, ಪ್ರವಾಸಿ ತಾಣಗಳು ಇವತ್ತು ತುಂಬಿ ತುಳುಕ್ತಿದ್ವು. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.